ಇನ್ನೊಬ್ರು ರಾಕಿ ಅಂತ, ಕ್ಯಾನ್ ವಿ ಚಾಂಟ್ ಖಡ್ಗಮಾಲಾ ಫಾರ್ ಶ್ರೀ ಚಕ್ರ? ಇದ್ರ ಬಗ್ಗೆ ನಾನು ಹೇಳಿರಲಿಲ್ಲ. ಖಡ್ಗಮಾಲ ತುಂಬ ಒಳ್ಳೆಯ ಸ್ತೋತ್ರ. ಈ ಖಡ್ಗಮಾಲಯದಲ್ಲಿ ಈ ದೇವಿಯ ನವಾವರಣ ಪೂರ್ತಿ ಡಿಸ್ಕ್ರಿಪ್ಷನ್ ಅದರಲ್ಲಿದೆ. ಸೊ ಅದಕ್ಕೋಸ್ಕರ ನೀವು ಶ್ರೀಚಕ್ರ ಪೂಜೆ ಮಾಡೋಕ್ಕಾಗದೇ ಇರೋರು ಬರೀ ಈ ನವಾವರಣ ಸ್ತೋತ್ರ ಹೇಳಿಕೊಂಡು ಶ್ರೀಯಂತ್ರಕ್ಕೆ ಕುಂಕುಮ ಇದು ಅರ್ಶಿನ ಕುಂಕುಮ ಹೂ ಹಾಕಿದ್ರು ಕೂಡ ತುಂಬ ಪುಣ್ಯ ಬರುತ್ತೆ. ಆಮೇಲೆ ಈ ಅಫ್ಕೋರ್ಸ್ ನಿಮಗೆ ಖಡ್ಗಮಾಲಾ ಸ್ತೋತ್ರ ಯಾರು ಬೇಕಾದ್ರೂ ಮಾಡ್ಬೋದು. ಶ್ರೀವಿದ್ಯೆ ದೀಕ್ಷಾ ಇಲ್ಲದೆ ಅವರು ಕೂಡ ಖಡ್ಗಮಾಲ ಹೇಳ್ಕೊಬೋದು. ಖಡ್ಗಮಾಲ ನೀವು ದಿನ ಬೆಳಗ್ಗೆ ಹೇಳ್ಕೊಂಡ್ರೆ ಅದೊಂದು ಕವಚದ ಥರ ನಿಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಅದೊಂದು ಕವಚದ ಥರ. ಅದ್ರ ಮೀನಿಂಗ್ ಗೊತ್ತಿಲ್ಲದರೂ ಪರವಾಗಿಲ್ಲ, ಆ ಖಡ್ಗಮಾಲ ಹೇಳ್ಕೊಂಡ್ರೇ ಒಂದು ಕವಚ. ಆದರೆ ಅದ್ರ ಮೀನಿಂಗ್ ನಿಮಗೆ ಗೊತ್ತಾಗೋದು ಶ್ರೀವಿದ್ಯೆ ಕಲ್ತ ಮೇಲೆ. ಶ್ರೀವಿದ್ಯೆ ಕಲ್ತ ಮೇಲೆ ಶ್ರೀಚಕ್ರ ಅಂದ್ರೇನು, ಶ್ರೀಯಂತ್ರ ಅಂದ್ರೇನು, ಅದ್ರ ಬಗ್ಗೆ ತಿಳಿದ ಮೇಲೆ ಈ ನವಾವರಣಗಳು, ಆ ನವಾವರಣದಲ್ಲಿ ಇಂತಿಂಥ ಆವರಣದಲ್ಲಿ ಇಂತಿಂಥ ದೇವಿ ಇದ್ದಾಳೆ, ಈ ಜಾಗದಲ್ಲಿ ಇದ್ದಾಳೆ, ಅದ್ರಲ್ಲಿ ಬರೋ ಹೆಸರುಗಳು, ಅದ್ರ ಮೀನಿಂಗ್ ಎಲ್ಲ ನಿಮಗೆ ಅರ್ಥ ಆಗೋಕ್ಕೆ ಶ್ರೀವಿದ್ಯೆಯ ಅವಶ್ಯಕತೆ ಇರುತ್ತೆ. ಆದರೆ ಶ್ರೀವಿದ್ಯೆ ಗೊತ್ತಿಲ್ಲದೆ ಕೂಡ ಇದು ಖಡ್ಗಮಾಲ ಹೇಳ್ಕೋಬೋದು. ಯಾರು ಬೇಕಾದ್ರೂ ಹೇಳ್ಕೊಬೋದು, ಎಲ್ಲಿ ಬೇಕಾದ್ರೂ ಹೇಳ್ಕೊಬೋದು. ದಿನಕ್ಕೊಂದ್ಸಲ ಹೇಳ್ಕೊಂಡ್ರೆ ತುಂಬ ಒಳ್ಳೇದು ಕೂಡ. ಆ್ಯಂಡ್ ಖಡ್ಗಮಾಲ ಈಸ್ ಈಕ್ವಲೆಂಟ್ ಟು ಶ್ರೀಚಕ್ರ ಪೂಜೆ. ಶ್ರೀಚಕ್ರ ಪೂಜೆ ಇನ್ನು ಸಂಕ್ಷಿಪ್ತವಾಗಿ ಅಂತ ತುಂಬ ಒಳ್ಳೆಯದು ಖಡ್ಗಮಾಲ ಹೇಳ್ಕೊಂಡು.